ಮೆನ್ ವೆಲ್ಕಮ್ ಬ್ಯಾಕ್ ಟು ದ ಫ್ಯಾಷನ್ ಲೆವರೇಜ್. ಇವನ ಹೆಸರು ಜೈ ಆ್ಯಂಡ್ ಇವನ ಹೆಸರು ವಿಜಯ್. ಇವರಿಬ್ಬರು ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ, ಆದರೆ ಇವನಿಗಿಂತ ಸ್ಟೈಲಿಶ್ ಆಗಿ ಕಾಣಿಸ್ತಿದ್ದಾನೆ. ಯಾಕೆ ಅಂತ ನೀವಾಗಲೇ ನೋಟಿಸ್ ಮಾಡಿರ್ತೀರಾ, ಬಿಕಾಸ್ ಇಟ್ಸ್ ಅಬೌಟ್ ಆಕ್ಸೆಸರೀಸ್. ಈ ವಿಡಿಯೋಲ್ಲಿ ನಾನು ನಿಮ್ಮ ಹತ್ರ ಇರಬೇಕಾಗಿರೋ 7 ಟೈಪ್ಸ್ ಆಫ್ ಆಕ್ಸೆಸರೀಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಮಾಲ್ ಥಿಂಗ್ಸೇ ಹ್ಯೂಜ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದು. ಈಗ ನಾನು ಹೇಳೋ ಆಕ್ಸೆಸರೀಸ್ ನಿಮ್ಮ ಹತ್ರ ಇದ್ದರೆ ನಿಮ್ಮ ಲುಕ್ ಇನ್ಸ್ಟೆಂಟ್ಲಿ ಅಪ್ಗ್ರೇಡ್ ಆಗುತ್ತೆ. ಆ್ಯಂಡ್ ಕ್ಲೋತ್ಸ್ ಬೇಸ್ ಆಗಿರ್ಬೋದು, ಆದರೆ ಆಕ್ಸೆಸರೀಸ್ ಫಿನಿಶಿಂಗ್ ಟಚ್. ಇವೆಲ್ಲ ಸಿಂಪಲ್, ಬಟ್ ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ರಾಕ್ ಇಟ್. ಬಿಫೋರ್ ವಿ ಗೆಟ್ ಇನ್ ಟು ಇಟ್, ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಂಡಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಲೆಟ್ ದೆಮ್ ಆಲ್ಸೋ ಅಪ್ಗ್ರೇಡ್ ಅಲ್ವಾ. ಫಸ್ಟ್ ವಾಚ್. ಇವಾಗ ಎಲ್ಲರ ಸ್ಮಾರ್ಟ್ಫೋನ್ಸ್ ಇದೆ ಟೈಮ್ ನೋಡೋಕ್ಕೆ, ಆದರೂ ಸ್ಟಿಲ್ ವಾಚ್ ಏನಕ್ಕೆ ಇಂಪಾರ್ಟೆಂಟ್ ಗೊತ್ತಾ? ಇಟ್ ಶೋಸ್ ಡಿಸಿಪ್ಲಿನ್. ನೀವು ಪ್ರತಿ ಟೈಮ್ ವಾಚ್ ಹಾಕಿದಾಗ ನಿಮಗೆ ನೀವು ಟೈಮ್ ಕಾನ್ಷಿಯಸ್ ಆ್ಯಂಡ್ ಆರ್ಗನೈಸ್ಡ್ ಅನ್ನೋ ಫೀಲ್ ಬರುತ್ತೆ. ಇನ್ನೂ ಒಂದು ಪಾಯಿಂಟ್, ವಾಚ್ ಜಸ್ಟ್ ಆಕ್ಸೆಸರಿ ಅಷ್ಟೇ ಇಲ್ಲ, ವಾಚ್ ವರ್ಕ್ಸ್ ಇನ್ ಎವ್ರಿ ಸಿಚುಯೇಷನ್. ಕಾಲೇಜ್, ಆಫೀಸ್, ಡೇಟ್, ಫಂಕ್ಷನ್ ಎಲ್ಲಾದರೂ ಸರಿ ಇದು ವರ್ಕ್ ಆಗುತ್ತೆ. ಸೊ ಇದು ಮಸ್ಟ್ ಹ್ಯಾವ್ ಪೀಸ್. ಆದರೆ ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಬಿಗ್ ಡೈಲಿರೋ ಫ್ಲ್ಯಾಶಿ ವಾಚಸ್ನ ಪರ್ಚೇಸ್ ಮಾಡಬೇಡಿ. ಆಮೇಲೆ ಲಕ್ಸುರಿ ಬ್ರ್ಯಾಂಡ್ಸ್ದು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ವಾಚಸ್ನ ಕೂಡ ಪರ್ಚೇಸ್ ಮಾಡಬೇಡಿ. ಸಿಂಪಲ್ ಅನಲಾಗ್, ಕ್ಲೀನ್ ಡಿಸೈನ್ ಆ್ಯಂಡ್ ಬ್ಲ್ಯಾಕ್ ಸ್ಟ್ರ್ಯಾಪ್ ಆರ್ ಸಿಲ್ವರ್ ಚೈನ್ ಇರೋ ವಾಚಸ್ನ ಪರ್ಚೇಸ್ ಮಾಡಿ. ಇಟ್ ಲುಕ್ಸ್ ಗುಡ್ ಆನ್ ಯುವರ್ ಬ್ರಿಸ್ಟ್. ಸೆಕೆಂಡ್, ಸನ್ಗ್ಲಾಸಸ್ ಬರೀ ಸ್ಟೈಲ್ ಅಷ್ಟೇ ಅಲ್ಲ, ಐ ಪ್ರೊಟೆಕ್ಷನ್ ಕೂಡ. ಈ ಸಮ್ಮರಲ್ಲಿ ಸನ್ಲೈಟ್ಗೆ ನಿಮ್ಮ ಐಸ್ ಡ್ಯಾಮೇಜ್ ಆಗಬಾರ್ದು ಅಂದರೆ ನೀವು ಸನ್ಗ್ಲಾಸಸ್ ಹಾಕ್ಕೋಬೇಕು. ಆ್ಯಂಡ್ ಸನ್ಗ್ಲಾಸಸ್ ಹಾಕ್ಕೊಂಡ್ರೆ ನೀವು ಮಸ್ಕ್ಯುಲೈನಾಗಿ ಕಾಣಿಸ್ತೀರಾ. ಬಟ್ ನಿಮ್ಮ ಫೇಸ್ ಶೇಪ್ಗೆ ಮ್ಯಾಚ್ ಆಗೋ ಥರ ಸನ್ಗ್ಲಾಸಸ್ನ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ರೌಂಡ್ ಫೇಸ್ಗೆ ಸ್ಕ್ವೇರ್ ಫ್ರೇಮ್, ಶಾರ್ಪ್ ಫೇಸ್ಗೆ ರೌಂಡ್ ಆರ್ ಏವಿಯೇಟರ್ ಫ್ರೇಮ್ಸ್ನ ಹಾಕೊಳ್ಳಿ. ನಿಮ್ಮ ಫೇಸ್ ಶೇಪ್ಗೆ ಮ್ಯಾಚ್ ಆಗದಿರೋ ಸನ್ಗ್ಲಾಸಸ್ ಹಾಕಿದ್ರೆ ನಿಮ್ಮ ಲುಕ್ ಫುಲ್ ಸ್ಪಾಯ್ಲ್ ಆಗುತ್ತೆ. ಆ್ಯಂಡ್ ಬ್ರೈಟ್ ಕಲರ್ಸ್ ಮತ್ತು ಚೀಪ್ ಪ್ಲಾಸ್ಟಿಕ್ ಫ್ರೇಮ್ಸ್ನ ಅವಾಯ್ಡ್ ಮಾಡಿ. ಥರ್ಡ್, ವಾಲೆಟ್. ಇದು ಚಿಕ್ಕ ಐಟಮ್ ಬಟ್ ಬಿಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಸ್ಟೈಲಿಶ್ ಆಗಿ ರೆಡಿ ಆಗಿದ್ದೀರಾ ಅಂತ, ಆ್ಯಂಡ್ ನಿಮ್ಮ ವಾಲೆಟ್ ಬಲ್ಕಿ ಆಗಿದೆ. ಸೊ ನಿಮ್ಮ ಪ್ಯಾಂಟ್ ಕೂಡ ಬಲ್ಕಿಯಾಗಿ ಕಾಣಿಸುತ್ತೆ. ಆಗ ಇನ್ಸ್ಟೆಂಟ್ ಡೌನ್ ಗ್ರೇಡ್. ಆ್ಯಂಡ್ ಇನ್ನೊಂದು ಸಿಚುಯೇಷನ್ ಹೇಳ್ತೀನಿ. ನೀವು ಡೇಟ್ಗೆ ಹೋಗಿದ್ದೀರಾ, ಅಲ್ಲಿ ನೀವು ಬಿಲ್ ಪೇ ಮಾಡಬೇಕು. ಆ ಟೈಮಲ್ಲಿ ನೀವು ನಿಮ್ಮ ಪಾಕೆಟಿಂದ ಜಸ್ಟ್ ಮನಿ ತೆಗೆದ್ರೆ ಎಷ್ಟು ಚೀಪಾಗಿ ಕಾಣಿಸ್ತೀರಾ. ಆ್ಯಂಡ್ ಸೇಮ್ ಸಿಚುಯೇಷನಲ್ಲಿ ನೀವು ನಿಮ್ಮ ವಾಲೆಟಿಂದ ಮನಿ ತೆಗೆದ್ರೆ ಎಷ್ಟು ಕ್ಲಾಸಿಯಾಗಿ ಕಾಣಿಸ್ತೀರಾ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ವಾಲೆಟ್ ಕ್ಯಾರಿ ಮಾಡಿ. ಸ್ಲಿಮ್, ಕ್ಲೀನ್ ಮತ್ತು ಲೆದರ್ ಫಿನಿಶ್ ಇರೋ ವಾಲೆಟ್ನ ಕ್ಯಾರಿ ಮಾಡಿ. ನಿಮ್ಮ ವಾಲೆಟಲ್ಲಿ ತುಂಬ ಕಾರ್ಡ್ಸ್ ಮತ್ತು ಅವಶ್ಯಕತೆ ಇಲ್ದಿರೋ ಬಿಲ್ಸ್ ಇದ್ದರೆ ನಿಮ್ಮ ವಾಲೆಟ್ ಬಲ್ಕಿಯಾಗಿ ಕಾಣಿಸುತ್ತೆ. ಸೊ ನಿಮಗೆ ಯಾವುದು ತುಂಬ ಎಸೆನ್ಷಿಯಲ್ ಅನಿಸುತ್ತೋ ಅದನ್ನು ಮಾತ್ರ ಇಟ್ಕೊಳ್ಳಿ. ನಾವಿಲ್ಲಿ ಪಾಕೆಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ನನ್ನ ಓನ್ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ. ಅವತ್ತು ನನ್ನ ಬರ್ತಡೇ, ನಾನು ನಮ್ಮ ಫ್ರೆಂಡ್ಸ್ಗೆ ಟ್ರೀಟ್ ಕೊಡ್ಸೋಕ್ಕೆ ಅಂತ ಮಾಲ್ಗೆ ಹೋಗಿದ್ವಿ. ಆ ಟೈಮಲ್ಲಿ ನಾನು ವಾಲೆಟ್ನ ಕ್ಯಾರಿ ಮಾಡ್ತಾ ಇರಲಿಲ್ಲ, ಪಾಕೆಟಲ್ಲೇ ಮನಿ ಇರ್ತಿತ್ತು. ಆ್ಯಂಡ್ ಅವತ್ತು ಸೇಮ್ ಪಾಕೆಟಲ್ಲೇ ಫೋನ್ ಕೂಡ ಇತ್ತು. ನನಗೊಂದು ಕಾಲ್ ಬಂತು ಆ್ಯಂಡ್ ಐ ರಿಸೀವ್ಡ್ ಎ ಕಾಲ್. ಆ ಟೈಮಲ್ಲಿ ಮನಿ ಕೆಳಗೆ ಬಿದ್ದೋಗೈತೆ. ಐ ಡಿಂಟ್ ರಿಯಲೈಸ್ಡ್. ಆ್ಯಂಡ್ ನಾವು ಮಾಲ್ಗೆ ಹೋದ್ಮೇಲೆ ಪಾಕೆಟ್ ಚೆಕ್ ಮಾಡಿದ್ರೆ ಪಾಕೆಟಲ್ಲಿ ಮನಿ ಇರಲಿಲ್ಲ. ಆ್ಯಂಡ್ ದೆನ್ ಐ ರಿಯಲೈಸ್ಡ್ ಹೌ ಇಂಪಾರ್ಟೆಂಟ್ ಐ ವಾಲೆಟ್ ಈಸ್ ಅಂತ. ಇದನ್ನು ನಿಮ್ಗೇನು ಕೇಳ್ತಾ ಇದ್ದೀನಿ ಅಂದರೆ, ಈ ಥರ ಸಿಚುಯೇಷನ್ ನೀವು ಫೇಸ್ ಮಾಡಬಾರ್ದು ಅಂತ. ವಾಲೆಟ್ ನೋಡಿ ಜನರು ಥಿಂಕ್ ಮಾಡ್ತಾರೆ ನೀವು ಆರ್ಗನೈಸ್ಡ್ ಪರ್ಸನಾ ಅಲ್ವಾ ಅಂತ. ಫೋರ್ತ್, ಬೆಲ್ಟ್. ಇದನ್ನು ತುಂಬ ಜನ ಇಗ್ನೋರ್ ಮಾಡ್ತಾರೆ, ಬಟ್ ಇದು ಡೀಟೇಲ್ ಗೇಮ್. ಗೋಲ್ಡನ್ ರೂಲ್ ಏನಂದರೆ, ಶೂಸ್ ಶುಡ್ ಮ್ಯಾಚ್ ಬೆಲ್ಟ್. ನೀವು ಬ್ಲ್ಯಾಕ್ ಕಲರ್ ಶೂಸ್ ಹಾಕಿದ್ರೆ ಬ್ಲ್ಯಾಕ್ ಕಲರ್ ಬೆಲ್ಟ್ ಹಾಕೊಳ್ಳಿ. ನೀವು ಬ್ರೌನ್ ಕಲರ್ ಶೂಸ್ ಹಾಕಿದ್ರೆ ಬ್ರೌನ್ ಕಲರ್ ಬೆಲ್ಟೇ ಹಾಕೊಳ್ಳಿ. ಇನ್ನು ಬಕಲ್ಸ್ ಅಂದರೆ ಬಿಗ್ ಲೋಗೋಸ್ ಇರೋ ಶೈನಿ ಬಕಲ್ಸ್ನ ಹಾಕೊಂಬೇಡಿ. ಸಿಂಪಲ್ ಆಗಿರೋ ಬಕಲ್ ಇದ್ರೂ ಸಾಕು. ಬೆಲ್ಟ್ ಸ್ಮಾಲ್ ಡಿಟೈಲ್ ಬಟ್ ನೀಟ್ನೆಸ್ ತೋರಿಸುತ್ತೆ. ಫಿಫ್ತ್, ಪರ್ಫ್ಯೂಮ್. ಸ್ಟೈಲ್ ಅಂದರೆ ಬರೀ ಔಟ್ಫಿಟ್ ಅಷ್ಟೇ ಅಲ್ಲ, ಸ್ಟೈಲಲ್ಲಿ ಸ್ಮೆಲ್ ಕೂಡ ತುಂಬ ಇಂಪಾರ್ಟೆಂಟ್. ನೀವೊಂದು ರೂಮ್ಗೆ ಹೋದ್ರೆ ಜನರು ನಿಮ್ಮನ್ನ ನೋಟಿಸ್ ಮಾಡಬೇಕು. ಆ ಸ್ಮೆಲ್ ಸಟಲ್ ಆಗಿರಬೇಕು. ಸ್ಟ್ರಾಂಗ್ ಪರ್ಫ್ಯೂಮ್ಸ್ ಹಾಕಿದ್ರೆ ಜನರು ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೆ, ಅದು ವೈಪ್ ಕೂಡ ಸೆಟ್ ಮಾಡಲ್ಲ. ಸೊ ಗೋ ಫಾರ್ ಫ್ರೆಶ್, ಲೈಟ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್ಸ್. ನೆಕ್ ಮತ್ತು ವ್ರಿಸ್ಟ್ಗೆ ಅಪ್ಲೈ ಮಾಡ್ಕೊಳ್ಳಿ. ಟೂ ಮಚ್ ಸ್ಪ್ರೇ ಬೇಡ, ಮ್ಯಾಕ್ಸಿಮಮ್ 3 ಸ್ಪ್ರೇಸ್ ಸಾಕು. ಸಿಕ್ಸ್ತ್, ಚೈನ್. ಇದು ಆಪ್ಷನಲ್ ಅಂತ ಅನ್ನಿಸ್ಬೋದು, ಆದರೆ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಯೂಜ್ ಅಪ್ಗ್ರೇಡ್. ಎಸ್ಪೆಷಲಿ ನೀವು ಪ್ಲೇನ್ ಟಿ ಶರ್ಟ್ಸ್ ಮೇಲೆ ಹಾಕಿದ್ರೆ ನಿಮಗೆ ಎಂಟಿ ಫೀಲ್ ಬರಲ್ಲ. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ,
ಥಿಕ್ ಚೈನ್ಸ್ನ ಹಾಕೋಬಿಡಿ. ಥಿನ್ ಮತ್ತೆ ಮಿನಿಮಲ್ ಆಗಿರೋ ಚೈನ್ಸ್ನ ಹಾಕೊಳ್ಳಿ. ಗೋಲ್ಡ್ ಆರ್ ಸಿಲ್ವರ್ ಅದು ನಿಮ್ಮ ಪರ್ಸನಲ್ ಸ್ಟೈಲ್ ಮೇಲೆ ಡಿಪೆಂಡು. 7th ಆ್ಯಂಡ್ ಫೈನಲ್ ಒನ್, ಕ್ಯಾಪ್. ಕ್ಯಾಶುವಲ್ ಡೇಗೆ ಪರ್ಫೆಕ್ಟ್ ಒನ್. ಆ್ಯಂಡ್ ನಿಮಗೆ ಬ್ಯಾಡ್ ಏರ್ ಡೇ ಇದ್ದರೆ ಕ್ಯಾಪ್ ಹಾಕೊಳ್ಳಿ, ಸಾಲ್ವ್ ಆಗುತ್ತೆ. ಆ್ಯಂಡ್ ಸನ್ಲೈಟಿಂದ ಪ್ರೊಟೆಕ್ಷನ್ ಬೇಕಾ, ಕ್ಯಾಪ್ ಹಾಕೊಳ್ಳಿ, ಸಾಲ್ವ್ ಆಗುತ್ತೆ. ಇದರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಆದರೆ ಇದನ್ನ ಎಲ್ಲ ಔಟ್ಫಿಟ್ ಜೊತೆಗೂ ಮ್ಯಾಚ್ ಮಾಡಬೇಡಿ. ಮಿಸ್ ಮ್ಯಾಚ್ ಆದರೆ ನಿಮ್ಮ ಲುಕ್ ಕಂಪ್ಲೀಟಾಗಿ ಸ್ಪಾಯ್ಲ್ ಆಗುತ್ತೆ. ಬೆಸ್ಟ್ ಯೂಸ್ ಟ್ರಾವೆಲ್, ಕ್ಯಾಶುವಲ್ ಔಟಿಂಗ್ಸ್ ಆರ್ ಸ್ಟ್ರೀಟ್ ವೇರ್. ಇನ್ನು ಕಲರ್ಸ್ ಅಂದರೆ ಬ್ಲ್ಯಾಕ್ ಅಥವಾ ನ್ಯೂಟ್ರಲ್ ಕಲರ್ಸ್ನ ಚೂಸ್ ಮಾಡ್ಕೊಳ್ಳಿ. ಬೆಸ್ಟ್ ಟು ಗೋ. ದಿಸ್ ಆರ್ ದ 7 accessories ಯು ಶುಡ್ ಹ್ಯಾವ್. ಇದೇ ಥರ ಕಂಟೆಂಟ್ ನಿಮ್ಗೆ ಇನ್ನೂ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಂಡಿರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರು ಕೂಡ ಅಪ್ಗ್ರೇಡ್ ಆಗಲಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಒನ್.